ಕೊಡಕ್ಕೆ ಬಂದ್ರಿ ಏನು ಉದ್ದೇಶ ಏನಾಗಿತ್ತು? ಕರಣ್ ಅಂತ ಅವರು ರ್ಯಾಪರ್. ಅವರು ಒಂದು ಯೂಟ್ಯೂಬಲ್ಲಿ ಅವ್ರದ್ದೊಂದು ವಿಡಿಯೋ ಮಾಡಿ ರ್ಯಾಪ್ ಸಾಂಗ್ ಒಂದು ಹಾಕಿದ್ದಾರೆ. ಅದರಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಬಗ್ಗೆ ಅವಹೇಳನಕಾರಿ ಒಂದು ಪದ ಇದೆ. ಅದು ರ್ಯಾಪ್ ಸಾಂಗ್ದು ಲಿಂಕು ಕೊಟ್ಟಿದ್ದೀವಿ. ಆ ಏನು ಪದ ಬಳಕೆ ಆಗಿದೆ ಅದು ಕೆಳಗಡೆ ನೀವು ನೋಡಿದ್ರೆ ಸಬ್ ಟೈಟಲ್ಸ್ ಇದೆ. ಸಬ್ ಟೈಟಲ್ಸಲ್ಲಿ ಶಾಟಿ ಲಿಂಗಾಯತ್ ಹರಾಮ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಶಾಟಿ ಅನ್ನೋದು ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಇಟ್ಸ್ ಅ ಬ್ಯೂಟಿಫುಲ್ ವುಮೆನ್ ಅಂತ ಬರುತ್ತೆ. ಅವ್ರೇನು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ನಮಗೆ ಫೀಲಿಂಗ್ಸ್ ಅದು ಅಂತ. ಫೀಲಿಂಗ್ಸ್ನ ಬೇರೆ ಜಾತಿ ಫೀಲಿಂಗ್ಸ್ ಜೊತೆ ಹೇಗೆ ಯೂಸ್ ಮಾಡ್ತಾರೆ? ನಿಮ್ಗೆ ಗೊತ್ತಿದ್ದಂಗೆ ಲಿಂಗಾಯತ ಸಮಾಜ ಎಲ್ಲ ಸಮಾಜದ ಜೊತೆ ಗೂಡಿ ಸಮಾಜ ಕಟ್ಟಬೇಕು ಅಂತ ಮೊದಲಿಂದ ಅಂದ್ಕೊಂಡು ಬರ್ತಾ ಇರೋದೆ. ಇದು ದಾಸೋಹ ಇರ್ಬೋದು, ವಿದ್ಯಾದಾಸೋಹ ಇರ್ಬೋದು, ಎಲ್ಲದರಲ್ಲೂ ನಮ್ಮ ಸಮಾಜ ಎಲ್ಲರ ಜೊತೆನೂ ಎಲ್ಲ ಧರ್ಮದ ಜೊತೆನೂ ಕೈಗೂಡಿಸ್ತಾ ಇದೆ. ಇಂಥ ಸಮಾಜಕ್ಕೆ ಇವತ್ತು ಇವ್ರು ಬಂದು ಏನೋ ಅವ್ರವ್ರ ಇಚ್ಛೆಗೋಸ್ಕರ ಒಂದು ಪದ ಬಳಕೆ ಅಶ್ಲೀಲ ಮತ್ತು ಸಮಾಜಕ್ಕೆ ಮನಸ್ಸು ನೋಯಿ ಅನ್ಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದು ಖಂಡನೀಯ. ಇದು ಒಂದೇ ಸಲ ಆಗ್ತಾ ಇರೋದಲ್ಲ, ಇದು ಮತ್ತೆ ಆಗ್ತಾ ಇದೆ. ಮೊನ್ನೆ ಸಿದ್ಧಗಂಗಾ ಪುತ್ಥಳಿ ಹೊಡೆದಿದ್ದಾರೆ. ಇವತ್ತು ಈ ರೀತಿ ಪದ ಬಳಕೆ ಯೂಸ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣದಿಂದ ನಾವು ಇವತ್ತು ಬಂದಿದ್ದೀವಿ, ಲೀಗಲಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ಭಾಳ ಲೀಗಲ್ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯ ಅಂತೂ ಬಿಡೋದಿಲ್ಲ. ನಾವು ಏನು ನಮ್ಮ ಸಮುದಾಯಕ್ಕೆ ಯಾರು ಬಂದು ಈ ಥರ ಕಾಟ ಕೊಡ್ತಾರೆ ಅವ್ರನ್ನಂತೂ ನಾವು ಬಿಡೋದಿಲ್ಲ. ನಮ್ಮ ಸಮಾಜ ಇದೆ, ನಮ್ಮೆಲ್ಲರ ನಾಯಕರಿದ್ದಾರೆ. ನಮ್ಮ ನಾಯಕರಾದಂಥ ಮಲ್ಲಿಯಣ್ಣ ಮಾತಾಡ್ತಾರೆ. ಒಂದೆರಡು ನಿಮಿಷ ಕೊಡಿ ಅವರು ಮಾತಾಡೋದು. ನಮ್ಮ ಏನು ಲಿಂಗಾಯತ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಒಂದು ರ್ಯಾಪ್ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವೀಗ ಆಲ್ರೆಡಿ ಕಂಪ್ಲೇಂಟ್ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ಕೊಟ್ಟಿದ್ದೀವಿ. ಈಗ ವಿತಿನ್ 24 ಅವರ್ಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಅದನ್ನು ಸೈಬರಲ್ಲಿ ಕೊಟ್ಟು ಅದನ್ನು ಯೂಟ್ಯೂಬಿಂದ ತೆಗೆಸ್ಬೇಕು ಮೊದಲಾಗಿ. ಆಮೇಲೆ ಅವರಿಗೆ ಭಾರತೀಯ ನೀತಿ ಸಂಹಿತೆಯಲ್ಲಿ ಏನು ಆ್ಯಕ್ಟಲ್ಲಿ ಬರುತ್ತೆ ಅವರಿಗೆ ಶಿಕ್ಷೆ ಆಗೋ ರೀತಿ ಪೊಲೀಸವ್ರು ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇದಾಗಲಿಲ್ಲ ಅಂದರೆ ಖಂಡಿತವಾಗಿ ನಮ್ಮ ಸಮಾಜ ಎಲ್ಲ ಸ್ಟೇಟಲ್ಲೂ ಇದೆ, ಕರ್ನಾಟಕದಂತಿದೆ, ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಕೊಡಕ್ಕೆ ಬಂದ್ರಿ ಏನು ಉದ್ದೇಶ ಏನಾಗಿತ್ತು? ಕರಣ್ ಅಂತ ಅವರು ರ್ಯಾಪರ್. ಅವರು ಒಂದು ಯೂಟ್ಯೂಬಲ್ಲಿ ಅವ್ರದ್ದೊಂದು ವಿಡಿಯೋ ಮಾಡಿ ರ್ಯಾಪ್ ಸಾಂಗ್ ಒಂದು ಹಾಕಿದ್ದಾರೆ. ಅದರಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಬಗ್ಗೆ ಅವಹೇಳನಕಾರಿ ಒಂದು ಪದ ಇದೆ. ಅದು ರ್ಯಾಪ್ ಸಾಂಗ್ದು ಲಿಂಕು ಕೊಟ್ಟಿದ್ದೀವಿ. ಆ ಏನು ಪದ ಬಳಕೆ ಆಗಿದೆ ಅದು ಕೆಳಗಡೆ ನೀವು ನೋಡಿದ್ರೆ ಸಬ್ ಟೈಟಲ್ಸ್ ಇದೆ. ಸಬ್ ಟೈಟಲ್ಸಲ್ಲಿ ಶಾಟಿ ಲಿಂಗಾಯತ್ ಹರಾಮ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಶಾಟಿ ಅನ್ನೋದು ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಇಟ್ಸ್ ಅ ಬ್ಯೂಟಿಫುಲ್ ವುಮೆನ್ ಅಂತ ಬರುತ್ತೆ. ಅವ್ರೇನು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ನಮಗೆ ಫೀಲಿಂಗ್ಸ್ ಅದು ಅಂತ. ಫೀಲಿಂಗ್ಸ್ನ ಬೇರೆ ಜಾತಿ ಫೀಲಿಂಗ್ಸ್ ಜೊತೆ ಹೇಗೆ ಯೂಸ್ ಮಾಡ್ತಾರೆ? ನಿಮ್ಗೆ ಗೊತ್ತಿದ್ದಂಗೆ ಲಿಂಗಾಯತ ಸಮಾಜ ಎಲ್ಲ ಸಮಾಜದ ಜೊತೆ ಗೂಡಿ ಸಮಾಜ ಕಟ್ಟಬೇಕು ಅಂತ ಮೊದಲಿಂದ ಅಂದ್ಕೊಂಡು ಬರ್ತಾ ಇರೋದೆ. ಇದು ದಾಸೋಹ ಇರ್ಬೋದು, ವಿದ್ಯಾದಾಸೋಹ ಇರ್ಬೋದು, ಎಲ್ಲದರಲ್ಲೂ ನಮ್ಮ ಸಮಾಜ ಎಲ್ಲರ ಜೊತೆನೂ ಎಲ್ಲ ಧರ್ಮದ ಜೊತೆನೂ ಕೈಗೂಡಿಸ್ತಾ ಇದೆ. ಇಂಥ ಸಮಾಜಕ್ಕೆ ಇವತ್ತು ಇವ್ರು ಬಂದು ಏನೋ ಅವ್ರವ್ರ ಇಚ್ಛೆಗೋಸ್ಕರ ಒಂದು ಪದ ಬಳಕೆ ಅಶ್ಲೀಲ ಮತ್ತು ಸಮಾಜಕ್ಕೆ ಮನಸ್ಸು ನೋಯಿ ಅನ್ಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದು ಖಂಡನೀಯ. ಇದು ಒಂದೇ ಸಲ ಆಗ್ತಾ ಇರೋದಲ್ಲ, ಇದು ಮತ್ತೆ ಆಗ್ತಾ ಇದೆ. ಮೊನ್ನೆ ಸಿದ್ಧಗಂಗಾ ಪುತ್ಥಳಿ ಹೊಡೆದಿದ್ದಾರೆ. ಇವತ್ತು ಈ ರೀತಿ ಪದ ಬಳಕೆ ಯೂಸ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣದಿಂದ ನಾವು ಇವತ್ತು ಬಂದಿದ್ದೀವಿ, ಲೀಗಲಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ಭಾಳ ಲೀಗಲ್ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯ ಅಂತೂ ಬಿಡೋದಿಲ್ಲ. ನಾವು ಏನು ನಮ್ಮ ಸಮುದಾಯಕ್ಕೆ ಯಾರು ಬಂದು ಈ ಥರ ಕಾಟ ಕೊಡ್ತಾರೆ ಅವ್ರನ್ನಂತೂ ನಾವು ಬಿಡೋದಿಲ್ಲ. ನಮ್ಮ ಸಮಾಜ ಇದೆ, ನಮ್ಮೆಲ್ಲರ ನಾಯಕರಿದ್ದಾರೆ. ನಮ್ಮ ನಾಯಕರಾದಂಥ ಮಲ್ಲಿಯಣ್ಣ ಮಾತಾಡ್ತಾರೆ. ಒಂದೆರಡು ನಿಮಿಷ ಕೊಡಿ ಅವರು ಮಾತಾಡೋದು. ನಮ್ಮ ಏನು ಲಿಂಗಾಯತ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಒಂದು ರ್ಯಾಪ್ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವೀಗ ಆಲ್ರೆಡಿ ಕಂಪ್ಲೇಂಟ್ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ಕೊಟ್ಟಿದ್ದೀವಿ. ಈಗ ವಿತಿನ್ 24 ಅವರ್ಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಅದನ್ನು ಸೈಬರಲ್ಲಿ ಕೊಟ್ಟು ಅದನ್ನು ಯೂಟ್ಯೂಬಿಂದ ತೆಗೆಸ್ಬೇಕು ಮೊದಲಾಗಿ. ಆಮೇಲೆ ಅವರಿಗೆ ಭಾರತೀಯ ನೀತಿ ಸಂಹಿತೆಯಲ್ಲಿ ಏನು ಆ್ಯಕ್ಟಲ್ಲಿ ಬರುತ್ತೆ ಅವರಿಗೆ ಶಿಕ್ಷೆ ಆಗೋ ರೀತಿ ಪೊಲೀಸವ್ರು ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇದಾಗಲಿಲ್ಲ ಅಂದರೆ ಖಂಡಿತವಾಗಿ ನಮ್ಮ ಸಮಾಜ ಎಲ್ಲ ಸ್ಟೇಟಲ್ಲೂ ಇದೆ, ಕರ್ನಾಟಕದಂತಿದೆ, ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.